ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. KEನವರಿಗೆ ಇವತ್ತು ಏನಾಗಿದೆಯೋ ಗೊತ್ತಿಲ್ಲ. ಜುಲೈ 9 ಭಾಳಷ್ಟು ನೋಟಿಫಿಕೇಷನ್ಸ್ಗಳನ್ನ ಹಾಗೆ ಲಿಂಕ್ಗಳನ್ನ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಬ್ಲಂಡರ್ ಏನು ಗೊತ್ತಾ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಕೊಟ್ಟಿದ್ದಾರೆ. ಒಂದೇ ದಿನ ಇವತ್ತೇ ಫೀಸ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಸೀಟ್ ಮೆಟ್ರಿಕ್ಸ್ನ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಶೆಡ್ಯೂಲ್ ಸಹ ಕೊಟ್ಬಿಟ್ಟಿದ್ದಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಶೆಡ್ಯೂಲ್ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಶೆಡ್ಯೂಲ್ಗಳನ್ನ ಎಲ್ಲ ಲಿಂಕ್ಗಳನ್ನ ಇವತ್ತೇ ಕೊಟ್ಬಿಟ್ಟಿದ್ದಾರೆ. ಏನಾಗಿದೆಯೋ ಗೊತ್ತಿಲ್ಲ. ಆ್ಯಕ್ಚುಲಿ ಫಸ್ಟು ನೀಟ್ ಕೌನ್ಸಿಲಿಂಗ್ ಆಗಬೇಕು. ನೀಟ್ ಕೌನ್ಸಿಲಿಂಗು MCC ಕಡೆಯಲ್ಲಿ ಆಗಬೇಕು. ಅದಾದಮೇಲೆ ಇಲ್ಲಿ ಸ್ಟೇಟ್ ವೈಸ್ ಕೌನ್ಸಿಲಿಂಗ್ ಆಗಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದರೆ MP ಗೌರ್ಮೆಂಟಲ್ಲಿ ಸ್ಟೇ ಕೊಟ್ಟಿದೆ ಮತ್ತು ಹೊಸದಾಗಿ ನೀಟ್ ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಡಿಲೇ ಆಗ್ತಾ ಇದೆ. ಬಟ್ ಈಗ KEನವರು ಇದ್ದಕ್ಕಿದ್ದಂಗೆ ನೀಟ್ ವಿದ್ಯಾರ್ಥಿಗಳಿಗೆ ಬಿಟ್ಟು KCT ವಿದ್ಯಾರ್ಥಿಗಳಿಗೆ ಈಗ ನಾವು ಫಸ್ಟ್ ರೌಂಡ್ ಮಾಡ್ತೀವಿ ಅಂತ ಆಪ್ಷನ್ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಲಾಸ್ಟ್ ಇಯರು 2 ಟೈಮ್ ಮಾರ್ಕ್ ಅಲಾಟ್ಮೆಂಟ್ ಮಾಡಿದರು ಬಿಕಾಸ್ ಆಫ್ ದಿಸ್ ಡಿಲೇ. ಮೇ ಬಿ ಈ ವರ್ಷವೂ ಅದೇ ಆಗುತ್ತೇನೋ ಗೊತ್ತಿಲ್ಲ. ಬಟ್ ಅವ್ರು ಕೊಟ್ಟಿರೋದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನೇ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಮಾರ್ಕ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ ಮಾಡಬೇಕು. ಈಗ ಅದಕ್ಕೆ ಲಿಂಕ್ ಕೊಟ್ಟಿದ್ದಾರೆ. ಲಿಂಕ್ UGCT ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಇದೆ. ಸೊ ಮೊದಲು ಮಾರ್ಕ್ ಅಲಾಟ್ಮೆಂಟ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು, ರಿಸಲ್ಟ್ ಬರಬೇಕು. ಬಂದ ಮೇಲೆ ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕು. ಎಲ್ಲ ಎಡವಟ್ ಆಗಿಬಿಟ್ಟಿದೆ. ಸೊ ಮತ್ತು ಸಾಫ್ಟ್ವೇರ್ ಸಹ ಅಷ್ಟೇ ಅಪ್ಡೇಟ್ ಆಗಿಲ್ಲ, ತುಂಬ ಸ್ಲೋ ಇದೆ, ಓಪನ್ನೇ ಆಗ್ತಾ ಇಲ್ಲ. ಮತ್ತು ವೆರಿಫಿಕೇಷನ್ ಸ್ಲಿಪ್ ಕೆಲವು ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ಪೇ ತೊಗೊಂಡಿಲ್ಲ ಇನ್ನೂ. ಅವರು ವೆರಿಫಿಕೇಷನ್ ಸ್ಲಿಪ್ಪೇ ಇಲ್ದಂಗೆ ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು? ಭಾಳಷ್ಟು ಗೊಂದಲಗಳನ್ನ ಕ್ರಿಯೇಟ್ ಮಾಡಿದೆ KE. ಈ KE ಗೊಂದಲಗಳು ಇದೇನು ಫಸ್ಟು ಸೆಕೆಂಡ್ ಅಲ್ಲ. ಸೊ ಎನಿವೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಕೊಟ್ಟಿದ್ದಾರೆ. ನೀವು ಲಿಂಕನ್ನು ಕ್ಲಿಕ್ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಶೆಡ್ಯೂಲ್ ಸಹ ಕೊಟ್ಟಿದ್ದಾರೆ. ನಾನೀಗ ಶೆಡ್ಯೂಲ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಅಂತ ಇದೆ. ಇದರಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಜುಲೈ 8ನೇ ತಾರೀಕಿಂದ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಇದೆ. ಜುಲೈ 8ಇಂದ ಜುಲೈ 15ವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಇದೆ. ಅಂದರೆ ನೀವು ರಿಹರ್ಸಲ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಜುಲೈ 15ನೇ ತಾರೀಕುವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಕೊಟ್ಟೋದು ಯಾವತ್ತು? 15/7 ಆದಮೇಲೆ ಇನ್ನೂ 3 ಡೇಸ್ ಆದಮೇಲೆ, ಅಂದರೆ ಜುಲೈ 19ನೇ ತಾರೀಕು ಬೆಳಗ್ಗೆ 11 ಗಂಟೆ ಆದಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ಮಾಡಿಫೈಡ್ ಮಾಡ್ಕೋಬೇಕು ಅಥವಾ ಅದನ್ನೇ ಬೇಕಾದ್ರೂ ನೀವು ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಎಡಿಟ್ ಮಾಡ್ಕೋಬೋದು. ಕೆಲವು ಕಾಲೇಜುಗಳನ್ನ ಬೇಕಾದ್ರೆ ನೀವು ಬಿಡಬಹುದು, ಡಿಲೀಟ್ ಮಾಡ್ಬೋದು, ಆ್ಯಡ್ ಮಾಡ್ಕೋಬೋದು, ಏನು ಬೇಕಾದರೂ ಮಾಡ್ಕೋಬೋದು. ಅದಕ್ಕೆ ಕೊಟ್ಟಿರೋ ಡೇಟ್ ಈಗ 19/7/2025 ಅಂದರೆ ಜುಲೈ 19 ಮಧ್ಯಾಹ್ನ 2 ಗಂಟೆಯಿಂದ ಜುಲೈ 22ನೇ ತಾರೀಕುವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇದು ಯಾವುದಕ್ಕೆ? ಫಸ್ಟ್ ರೌಂಡ್ಗೆ. ಆಫ್ಟರ್ 3 ಡೇಸ್ ಆಫ್ ದಿ ಅಬೌವ್ ಆಕ್ಟಿವಿಟಿ ಜುಲೈ 22ನೇ ತಾರೀಕುವರೆಗೂ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದಾದಮೇಲೆ ಜುಲೈ 25ನೇ ತಾರೀಕು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ನಾವು ರಿಲೀಸ್ ಮಾಡ್ತೀವಿ ಬೆಳಗ್ಗೆ 11 ಗಂಟೆ ಆದಮೇಲೆ ಅಂತ KE ಹೇಳ್ತಾ ಇದೆ. ಇದು ನಿಜವಾಗ್ಲೂ ಶೆಡ್ಯೂಲ್ ಮುಂದಕ್ಕಂತೂ ಹೋಗುತ್ತೆ, ವರಿ ಮಾಡಬೇಡಿ. ಬಟ್ ನೀವೀಗ ಫಸ್ಟು ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ, ರಿಹರ್ಸಲ್ ಮಾಡ್ಕೊಳ್ಳಿ. ಈಗ ಮಾಡೋದು ಮಾರ್ಕ್ ಅಲಾಟ್ಮೆಂಟ್. ಮಾರ್ಕ್ ಅಲಾಟ್ಮೆಂಟ್ ಅಂದರೆ ಇದು ರಿಹರ್ಸಲ್ ಅಂತ. ರಿಹರ್ಸಲ್ ಮೀನ್ಸ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಒಂದು ರಿಹರ್ಸಲ್ ಮಾರ್ಕ್ ಅಲಾಟ್ಮೆಂಟ್ ಅಂತ ಇದೆ, ಟೆಂಟೇಟಿವ್. ಇದನ್ನು ಮಾಡ್ಕೊಳ್ಳಿ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ ಅಂತ. ಒಂದು ಎಕ್ಸಾಂಪಲ್, ಒಂದು ಡ್ರಾಮಾ ಅಂದ್ಕೊಳ್ಳಿ, ನಾಟಕ ಮಾಡೋಕ್ಕಿಂತ ಮುಂಚೆ ರಿಹರ್ಸಲ್ ಮಾಡ್ತಾರೆ ಗೊತ್ತಾ, ಆ ಥರ ಇದೊಂದು ರಿಹರ್ಸಲ್ ಮಾಡ್ಕೊಳ್ಳಿ ಅಂತ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಎಲ್ಲಿ ತನಕ ಇದೆ? ಸದ್ಯಕ್ಕೆ ಅಂದರೆ ಇವತ್ತಿನ ಮಾಹಿತಿ ಪ್ರಕಾರ ಜುಲೈ 15ವರೆಗೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ. ವೆರಿಫಿಕೇಷನ್ ಸ್ಲಿಪ್ ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಯಾರಿಗೆ ಇನ್ನೂ ಬಂದಿಲ್ಲ ಕಾಮೆಂಟ್ ಮಾಡಿ. ನೀವು ಮತ್ತೆ ಎಡಿಟ್ ಮಾಡಿಕೊಂಡ ಮೇಲೆ ಆ ಎಡಿಟ್ ಆಗಿದ್ದ ಫೈನಲ್ ಪ್ರಿಂಟೌಟ್ ಕಾಪಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬಂದಿದೆಯಾ, ಓಲ್ಡ್ ಇನ್ಫಾರ್ಮೇಷನ್ಸೇ ಇದೆಯಾ, ಅದನ್ನು ಕನ್ಫರ್ಮ್ ಮಾಡಿ ಕಮೆಂಟ್ ಮಾಡಿ. ನೀವು ಆಲ್ರೆಡಿ ಲಿಸ್ಟ್ ಮಾಡ್ಕೊಂಡಿದ್ರಲ್ವ, ಅದ್ರ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡಿ. ಆಪ್ಷನ್ ಎಂಟ್ರಿ ಬಗ್ಗೆ, ಮಾರ್ಕ್ ಅಲಾಟ್ಮೆಂಟ್ ಬಗ್ಗೆ ಮತ್ತು ಫಸ್ಟ್ ರೌಂಡ್ ಬಗ್ಗೆ ಮುಂದೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.